ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಲೀಡರ್ಸ್ ಫೈಟ್ ನಡೀತಾ ಇದೆ. ದಾವಣಗೆರೆ ಚುನಾವಣೆಯಲ್ಲಿ ಷಡ್ಯಂತ್ರ ಆರೋಪ ಮಾಡಿದ್ದ ಮುಸ್ಲಿಂ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಲೀಡರ್ಸ್. ದಾವಣಗೆರೆ ಚುನಾವಣೆಯಲ್ಲಿ ಷಡ್ಯಂತ್ರ ಆರೋಪ ಮಾಡಿದ್ದ ಮುಸ್ಲಿಂ ನಾಯಕರಿಗೆ ತಿರುಗೇಟು. ಸುದ್ದಿಗೋಷ್ಠಿ ನಡೆಸಿದ್ದ ಸಲೀಂ ಅಹ್ಮದ್, ರಿಜ್ವಾನ್, ಒಬ್ಬರಿಂದ ಕಾಂಗ್ರೆಸ್ ಪಕ್ಷ ಅಲ್ಲ ಎಂದಿದ್ದ ಲೀಡರ್ಸ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಂದ ಜಮೀರ್. ನಾನು ಮುಸ್ಲಿಂ ಸಮುದಾಯದ ಸುಪ್ರೀಂ ಲೀಡರ್ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಲೀಡರ್ ಆಗಲು ಹೊರಟಿಲ್ಲ, ಮುಂದೇನು ಲೀಡರ್ ಆಗೋಕೆ ಹೋಗಲ್ಲ, ನಾನೊಬ್ಬ ಸೇವಕ, ಸೇವೆ ಮಾಡುತ್ತಿದ್ದೇನೆ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಎಂದ ಜಮೀರ್ ಅಹ್ಮದ್. ಷಡ್ಯಂತ್ರ ಅನ್ನೋದು ರಾಜಕೀಯದಲ್ಲಿ ಸಹಜ ಅಂತ ಹೇಳ್ತಾರೆ. ರಾಜಕೀಯದಲ್ಲಿ ಅವರವರ ಪ್ರಯತ್ನ ಅವರು ಮಾಡ್ತಾರೆ, ಅವರು ಪ್ರಯತ್ನ ಮಾಡಲಿ, ಸಂತೋಷ ಎಂದ ಜಮೀರ್ ಅಹ್ಮದ್ ಖಾನ್. ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಮಾತಾಡ್ತಿದ್ದಾರೆ. ದಾವಣಗೆರೆ ಚುನಾವಣೆಯಲ್ಲಿ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಅಂತ ಆರೋಪ. ಸುದ್ದಿಗೋಷ್ಠಿ ನಡೆಸಿದ ಸಲೀಂ ಅಹ್ಮದ್, ರಿಜ್ವಾನ್, ಒಬ್ಬರಿಂದ ಕಾಂಗ್ರೆಸ್ಗೆ ಪಕ್ಷ ಅಲ್ಲ ಎಂದಿದ್ದ ಲೀಡರ್ಸ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಎಂದ ಜಮೀರ್. ಡಿಕೆ ಶಿವಕುಮಾರ್ ಅವರು ಸಹಿತ ಜಮೀರ್ ಹವಾನ ಕಡಿಮೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಲೀಡರ್ಸ್ ಅನ್ನ ತೆಗೆದುಕೊಂಡು ಬಂದು, ಮುಸ್ಲಿಂ ನಾಯಕರನ್ನು ತೆಗೆದುಕೊಂಡು ಬಂದು ಪ್ರಚಾರಕ್ಕೆ ಮುನ್ನುಗ್ಗಿಸ್ತಾರೆ. ದಾವಣಗೆರೆಯಲ್ಲಿ ಒಬ್ಬರಿಂದ ಪಕ್ಷ ಅಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಕೂಡ ಒಂದ್ ಕಡೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಜಮೀರ್ ಅಹ್ಮದ್ ಖಾನ್. ಯಾರು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಹಾಗಾದ್ರೆ? ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಬಣದಿಂದ ಷಡ್ಯಂತ್ರ ರೂಪುಗೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರಣತಂತ್ರ ಅಂತ ಮಾತನಾಡ್ತಾ ಇರುವಂಥದ್ದು. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ರಣತಂತ್ರ ಇದರಲ್ಲಿ ಇಲ್ವಾ ಅಂತ ನಾವು ರಾಜಕೀಯವಾಗಿ ಗಮನಿಸಿ ನೋಡಿದಾಗ, ಎಸ್, ಡಿಕೆ ಶಿವಕುಮಾರ್ಗೆ ಎಲ್ಲಿ ಯಾವ ರೀತಿಯಾಗಿ ಚೆಕ್ ಮೇಟ್ ಇಡಬೇಕು, ಯಾವ ಸಂದರ್ಭವನ್ನ ಹೇಗೆ ಬಳಕೆ ಮಾಡ್ಕೋಬೇಕು ರಾಜಕೀಯವಾಗಿ ಅನ್ನೋದು ತುಂಬಾ ಪರಿಜ್ಞಾನ ಇರುವಂಥದ್ದು. ಅದರಲ್ಲಿ ಈಗಾಗಲೇ ಕುರ್ಚಿ ಫೈಟ್ ವಿಚಾರದಲ್ಲಿ ಸಿಎಂ ಪರವಾಗಿ ಇದೇ ಜಮೀರ್ ಅಹ್ಮದ್ ಖಾನ್, ಪರಮೇಶ್ವರ್, ಮಹದೇವಪ್ಪ ಇವರೆಲ್ಲರೂ ಸಹಿತ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಎಲ್ಲವನ್ನ ಕೂಡ ಗಮನಿಸಿರ್ತಾರೆ. ಅದರಲ್ಲೂ ಜಮೀರ್ ಅಹ್ಮದ್ ಖಾನ್ ಹೋದಲ್ಲಿ ಬಂದಲ್ಲಿ ಯಾವುದೇ ಸಭೆ ಆದ್ರೂ ಸಹಿತ ಸಿಎಂ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಸಾಹೇಬ್ರೇ ಇರ್ತಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ರು. ಯಾಕಂದ್ರೆ ಅವ್ರ ಕುರ್ಚಿ ಗಟ್ಟಿಯಾಗಿರ್ಬೇಕಲ್ವಾ. ಒಂದು ವೇಳೆನಾದ್ರೂ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಮ್ಮ ಕುರ್ಚಿಗೆ ಅಲ್ಲಾಡುತ್ತೆ, ನಮ್ಮ ಕುರ್ಚಿ ಅನ್ನುವಂಥದ್ದು ಈ ಸಚಿವರಿಗೆ, ಒಂದಿಷ್ಟು ಸಚಿವರಿಗೆ ಇರುವಂಥ ಥಿಂಕಿಂಗ್. ಸೊ ಹಾಗಾಗಿ ಈಗ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ಸ್ಗಳು ಆಗ್ತಾ ಇದ್ದಾವೆ, ಚರ್ಚೆಗಳು ನಡೀತಾ ಇದ್ದಾವೆ. ಡಿಕೆ ಶಿವಕುಮಾರ್ ಏನಾದರೂ ಸಿಎಂ ಆಗ್ಬಿಟ್ರೆ ಅವರ ಬಣಕ್ಕೆ ಪ್ರಾಮುಖ್ಯತೆ ಸಿಗುತ್ತೆ ಅನ್ನುವಂಥದ್ದು. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಷಡ್ಯಂತ್ರವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಅಂತ ಜಮೀರ್ ಅಹ್ಮದ್ ಖಾನ್ ಮಾತನಾಡ್ತಾರೆ.